ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಗೆ ಪೊಲೀಸ್ನವರು ನೋಟಿಸ್ ಅನ್ನು ಕೊಟ್ಟಿದ್ದಾರಂತೆ. ಪುನೀತ್ಗೆ ಉಪ್ಪಾರಪೇಟೆಯ ಪೊಲೀಸ್ನವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಪುನೀತ್ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು? ಈ ಒಂದು ಕಾರಣಕ್ಕಾಗಿ ಪೊಲೀಸ್ನವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದಂಥ ಪುನೀತ್ಗೆ IPC ಸೆಕ್ಷನ್ 309 ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಂಥ ಪೊಲೀಸ್ನವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಜನವರಿ 16ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಪುನೀತ್ ಕೆರೆಹಳ್ಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರು, ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಈ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಗೆ ಪೊಲೀಸ್ ನೋಟಿಸನ್ನು ನೀಡಿದ್ದಾರೆ. IPC ಸೆಕ್ಷನ್ 309 ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಂಥ ಪೊಲೀಸ್ನವರು ಜನವರಿ 16ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಉಡುಪಿಯಲ್ಲಿ ಪರ್ಯಾಯ ಉತ್ಸವದ ಸಂಭ್ರಮ ಕಳೆಗಟ್ಟಿದೆ. ಅಷ್ಟಮಠಗಳ ಪೈಕಿ ಈ ಬಾರಿ ಪುತ್ತಿಗೆ ಮಠಕ್ಕೆ ಪರ್ಯಾಯದ ಒಂದು ಪೂಜೆಯ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇರುವಂಥದ್ದು. ಸೊ ಈಗ ಭರದಿಂದ ಸಿದ್ಧತೆಗಳು ಸಾಗ್ತಾ ಇದೆ. ಈಗ ಪುತ್ತಿಗೆ ಮಠದ 4ನೇ ಪರ್ಯಾಯಕ್ಕೆ ಭರದ ಸಿದ್ಧತೆಯ ಸಂದರ್ಭದಲ್ಲಿ ಅನ್ನಬ್ರಹ್ಮ ದೇಗುಲದಲ್ಲಿ ಅನ್ನ ಪ್ರಸಾದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಲಕ್ಷಾಂತರ ಭಕ್ತರ ಊಟ ಉಪಚಾರ ವ್ಯವಸ್ಥೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತದೆ. ಯಾಕಂದರೆ ಉಡುಪಿ ಶ್ರೀಕೃಷ್ಣ ಅನ್ನಛತ್ರ ಹಾಗೂ ಪಾರ್ಕಿಂಗ್ ಏರಿಯಾದಲ್ಲಿ ಈ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು 4ನೇ ಪರ್ಯಾಯಕ್ಕೆ ಭರದ ಸಿದ್ಧತೆ, ಅದು ಪುತ್ತಿಗೆ ಮಠಕ್ಕೆ 4ನೇ ಪರ್ಯಾಯ. ಸೊ ಭರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಪರ್ಯಾಯ ಉತ್ಸವಕ್ಕೆ ಯಾರೆಲ್ಲ ಬರ್ತಾರಲ್ಲ ಭಕ್ತಾದಿಗಳು ಅವರೆಲ್ಲರಿಗೂ ಕೂಡ ಅನ್ನ ಪ್ರಸಾದವನ್ನು ಕೊಡೋದಕ್ಕೆ ಭರದಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಉಡುಪಿ ಶ್ರೀಕೃಷ್ಣನ ನಾಡು, ಉಡುಪಿ ದೇವಾಲಯ ಅನ್ನಬ್ರಹ್ಮನ ನಾಡು ಅಂತ ಕರೀತಾರೆ. ಇಲ್ಲಿ ಪ್ರತಿದಿನ ಬರುವಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಇರ್ತದೆ. ಅನ್ನ ಸಂತರ್ಪಣೆ ನಿರಂತರವಾಗಿ 15ರಿಂದ 20 ಸಾವಿರ ಜನರಿಗೆ ನಡೀತದೆ. ಆದರೆ ಪರ್ಯಾಯ ಅವಧಿಯಲ್ಲಿ 1 ಲಕ್ಷ 2 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸ್ತಾರೆ. ಅವರಿಗೆ ಯಾರಿಗೂ ಹಸಿವು ನೀಗಿಸುವುದಕ್ಕೆ ಬೇಕಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ನಡೀತಾ ಇರುವಂಥದ್ದು. ಮಠದ ಒಳಗಡೆ ಈಗಾಗಲೇ ಸಾಕಷ್ಟು ಅನ್ನಛತ್ರಗಳಿದ್ದಾವೆ. ಆದರೆ ಅದು ಸಾಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಪಾರ್ಕಿಂಗ್ ಏರಿಯಾದಲ್ಲಿ ಇನ್ನೂ ವಿಶಾಲವಾದಂಥ ಒಂದು ಭೋಜನ ಶಾಲೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗ್ತಾ ಇದೆ. ಯಾಕಂದರೆ ಭಕ್ತರ ಸಂಖ್ಯೆ 1ರಿಂದ 2 ಲಕ್ಷಕ್ಕೆ ಏರಿಕೆ ಆಗ್ತದೆ. ಹಾಗಾಗಿ ಬಂದ ಭಕ್ತರು ಯಾರೂ ಊಟ ಮಾಡದೆ ಉಪವಾಸವಾಗಿ ಹೋಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಪ್ರತಿ ಪರ್ಯಾಯದಲ್ಲೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಈ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರ ಪರ್ಯಾಯದಲ್ಲೂ ಕೂಡ ಸಾಕಷ್ಟು ಸುವ್ಯವಸ್ಥಿತವಾದ ಒಂದು ಭೋಜನ ಶಾಲೆಯನ್ನು ಸಿದ್ಧಪಡಿಸೋದಕ್ಕೆ ಎಲ್ಲ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಅದಕ್ಕೆ ಬೇಕಾಗಿ ವಿಶಾಲವಾದ ಚಪ್ಪರವನ್ನು ಹಾಕಲಾಗಿದೆ. ಅದಕ್ಕೆ ಇನ್ನು ಕುರ್ಚಿ ಮೇಜುಗಳನ್ನು ಕೂಡ ಜೋಡಿಸ್ತಾರೆ. ಬರುವ ಭಕ್ತರಿಗೆ ಯಾವುದೇ ರೀತಿಯಾಗಿ ಮಧ್ಯಾಹ್ನದ ವೇಳೆ ಇರ್ಬೋದು ಅಥವಾ ರಾತ್ರಿ ವೇಳೆ ಅವರು ಉಪವಾಸ ಹೋಗಬಾರ್ದು. ಹಾಗಾಗಿ ಅವರಿಗೆ ಬೇಕಾದಂಥ ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಪುತ್ತಿಗೆ ಮಠ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಸ್ವಯಂ ಸೇವಕರು ಕಾರ್ಯಕರ್ತರು ಕೂಡ ತಮ್ಮನ್ನು ತಾವು ಇದಕ್ಕೆ ತೊಡಗಿಸಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಪರ್ಯಾಯದ ಸಂಭ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಉಡುಪಿಯ ಕೃಷ್ಣ ಮಠದಲ್ಲಿ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.